ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತಿನ ಈ ವಿಡಿಯೋದಲ್ಲಿ ಜೀರಾ ಪೌಡರ್ ಸ್ಟಫ್ಡ್ ಮಿರ್ಚಿನ ಯಾವ ಥರ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಇರುತ್ತೆ. ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಮಿರ್ಚಿಗೆಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೂ ಮುಂಚೆ ಫಸ್ಟ್ ನಾನಿಲ್ಲಿ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡು ಕಡಾಯಿ ಒಳಗಡೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಣ್ಣೆ ಚೆನ್ನಾಗಿ ಕಾಯೋ ಅಷ್ಟರಲ್ಲಿ ನಾವು ಮಿರ್ಚಿಗೆ ರೆಡಿ ಮಾಡ್ಕೊಳ್ಳೋಣ. ಮಿರ್ಚಿ ಒಳಗಡೆ ಸ್ಟಫ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಜೀರಿಗೆನ ತೊಗೊಂಡು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ರೋಲರಲ್ಲೇ ಜೀರಿಗೆನ ಪೌಡರ್ ಮಾಡ್ಕೋಬೇಕು ಅಂತ ಏನಿಲ್ಲ, ಮಿಕ್ಸರಲ್ಲಿ ಹಾಕ್ಕೊಂಡು ನಾವು ಜೀರಿಗೆನ ಪೌಡ್ರ್ ಮಾಡ್ಕೋಬೋದು. ಜೀರಿಗೆ ಪೌಡರ್ ಈಗ ರೆಡಿಯಾಗಿದೆ. ಇದನ್ನು ಒಂದು ಬೌಲಿಗೆ ತೆಕ್ಕೊಳ್ಳೋಣ. ನಾವು ರೋಲರಲ್ಲಿ ಎಷ್ಟು ಪೌಡರ್ ಮಾಡ್ಕೊಂಡಿದ್ದೀವೋ ಅಷ್ಟು ಜೀರಿಗೆ ಪೌಡರ್ನ ನಾವು ಕ್ಲೀನಾಗಿ ರೋಲರಲ್ಲಿರೋದೆಲ್ಲ ತೆಕ್ಕೋಬೇಕು. ಸ್ಟಫ್ ಮಾಡ್ಕೊಳ್ಳೋದಕ್ಕೆ ಈಗ ಜೀರಿಗೆ ಪೌಡರ್ ರೆಡಿಯಾಗಿದೆ. ಮಿರ್ಚಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 7ರಿಂದ 8 ಮಿರ್ಚಿನ ಚೆನ್ನಾಗಿ ತೊಳೆದು ತಗೊಂಡಿದ್ದೀನಿ. ಈಗ ಈ ಮಿರ್ಚಿನ ಒಂದೊಂದಾಗಿ ತಗೊಂಡು ಟಿಪ್ಪಲ್ಲಿ ಸ್ವಲ್ಪ ಕಟ್ ಮಾಡ್ಕೊಬಿಟ್ಟು ಸೆಂಟರಲ್ಲಿ ಸಣ್ಣದಾಗಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೈಟಾಗಿ. ನನ್ನ ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನೋ ಅದೇ ಥರ ಎಲ್ಲ ಮಿರ್ಚಿನೂ ನಾವು ಕಟ್ ಮಾಡ್ಕೋಬೇಕು. ಈ ಥರ ರೈನಿ ಸೀಸನಲ್ಲಿ ಚುಮು ಚಳಿಗೆ ಬಿಸಿ ಬಿಸಿಯಾಗಿ ಖಾರವಾಗಿ ಬೆಸ್ಟ್ ಸ್ನ್ಯಾಕ್ಸ್ ಈವ್ನಿಂಗ್ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂದರೆ ಈ ಥರ ಸ್ಟಫ್ಡ್ ಮಿರ್ಚಿನ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ಮಿರ್ಚಿನೂ ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದಾಗಿದೆ. ಈ ಮಿರ್ಚಿಗೆಲ್ಲ ನಾವಾಗಲೇ ಏನು ಜೀರಿಗೆ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಇದನ್ನು ಸ್ಟಫ್ ಮಾಡ್ಕೊಳ್ಳೋಣ. ನಾವಾಗಲೇ ಏನು ಸೆಂಟರಲ್ಲಿ ಮಿರ್ಚಿನ ಕಟ್ ಮಾಡ್ಕೊಂಡಿದ್ವಲ್ಲ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಡಿರೋ ಹತ್ರ 1/2 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ನ ಸ್ವಲ್ಪನೇ ತಗೊಂಡು ನಾವು ಸ್ಟಫ್ ಮಾಡ್ಕೋಬೇಕು. ಜೀರಾ ಪ್ಲೇಸಲ್ಲಿ ನಾವು ಪೊಟ್ಯಾಟೊ ಸ್ಟಫ್ಡ್ ಮಿರ್ಚಿನೂ ಮಾಡ್ಕೋಬೋದು. ಅದು ಯಾವ ಥರ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೆಂಟರಲ್ಲಿ ಮಿರ್ಚಿನ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬ ಪ್ರೆಷರ್ ಕೊಟ್ಟು ನಾವು ಮಿರ್ಚಿನ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮಿರ್ಚಿ ಕಟ್ ಮಾಡ್ಕೋಬೇಕಾದ್ರೂ ಅಷ್ಟೇ ತುಂಬ ದೊಡ್ಡದಾಗಿ ಹೋಲ್ ಮಾಡಿಕೊಂಡು ಮಿರ್ಚಿನ ಎಲ್ಲ ಸೀಳಿಸ್ಕೋಬಾರ್ದು. ಆ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಜೀರಾ ಪೌಡರ್ನ ಸ್ಟಫ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ. ನಾನಿಲ್ಲಿ 8 ಮಿರ್ಚಿಗೆ 1 ಟೇಬಲ್ ಸ್ಪೂನಷ್ಟು ಜೀರಾ ಪೌಡರ್ನ ಮಾಡ್ಕೊಂಡಿದ್ದೀನಿ. ಈ ಜೀರಾ ಪೌಡರು ಮಿರ್ಚಿಯಲ್ಲಿ ಸ್ಟಫ್ ಮಾಡಿದ್ಮೇಲೆ ಉಳಿದ್ರೆ ಅದನ್ನು ಹಿಟ್ಟು ಕಲಿಸ್ಕೋಬೇಕಾದ್ರೆ ನಾವು ಯೂಸ್ ಮಾಡ್ಕೋಬೇಕು. ಈಗ ಎಲ್ಲ ಮಿರ್ಚಿಗೂ ಜೀರಾ ಪೌಡರ್ನ ಸ್ಟಫ್ ಮಾಡ್ಕೊಂಡಿದ್ದಾಗಿದೆ. ಮಿರ್ಚಿ ಹಾಕ್ಕೊಳ್ಳೋದಕ್ಕೆ ಹಿಟ್ಟನ್ನ ಕಲಿಸ್ಕೊಳ್ಳೋಣ. ಮಿರ್ಚಿ ಕಲಿಸ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪ್ಲೇಟ್ನ ತೊಗೊಂಡಿದ್ದೀನಿ. ಆ ಪ್ಲೇಟ್ ಒಳಗಡೆ 1 ಕಪ್ಪಷ್ಟು ಕಡಲೆ ಹಿಟ್ಟು,
ಆಗಲೇ ನಾವೇನು ಕುಟ್ಟಿಟ್ಕೊಂಡಿದ್ವಲ್ಲ ಜೀರಾ ಪೌಡರು, ಆ ಜೀರಾ ಪೌಡರ್ ಉಳಿದಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಜೀರಾ ಪೌಡರ್ ಉಳಿದಿಲ್ಲ ಅಂದ್ರೂ ನೀವು ಜೀರಿಗೆನ ಆ್ಯಡ್ ಮಾಡ್ಕೋಬೋದು. 1 ಚಿಟಿಕೆಯಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಿಲ್ಲಿ 1/2 ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಮಿರ್ಚಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. 1 ಟೇಬಲ್ ಸ್ಪೂನ್ ಕಾಸಿರುವಂತಹ ಎಣ್ಣೆನ ಹಾಕ್ಕೊಂಡು ನಾವು ಚೆನ್ನಾಗಿ ಹಿಟ್ಟನ್ನ ಎಲ್ಲ ಕಲಿಸ್ಕೋಬೇಕು. ಎಣ್ಣೆ ಬಿಸಿದಾಕಿರೋದ್ರಿಂದ ನಾವು ಎಣ್ಣೆ ಹಾಕಿದ ತಕ್ಷಣ ಕೈಯಲ್ಲಿ ಕಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ಪೂನಲ್ಲಿ ಎಲ್ಲ ಒಂದ್ಸಲ ಚೆನ್ನಾಗಿ ಕಲಿಸ್ಕೋಬೇಕು. ಸ್ಪೂನಲ್ಲಿ ಕಲಿಸ್ಕೊಂಡಿದ್ದಾದಮೇಲೆ ಕೈಯಲ್ಲೆಲ್ಲ ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಬಿಟ್ಟು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ನಾವು ಬಿಸಿ ಇರೋ ಎಣ್ಣೆ ಹಾಕಿರೋದ್ರಿಂದ ಹಿಟ್ಟು ಕಲಸಿದ ತಕ್ಷಣ ಮಿರ್ಚಿನ ಹಾಕ್ಕೋಬೋದು. 10 to 15 ಮಿನಿಟ್ಸು ಹಿಟ್ಟನ್ನ ಮ್ಯಾರಿನೇಟ್ ಮಾಡೋ ನೆಸಸರಿ ಇರೋದಿಲ್ಲ. ಹಿಟ್ಟನ್ನ ಕಲಿಸ್ಕೋಬೇಕಾದ್ರೂ ಅಷ್ಟೇ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಹಿಟ್ಟು ಉಂಡೆ ಇಲ್ಲದೆ ಇರೋ ಹಾಗೆ ಕ್ಲೀನಾಗಿ ಕಲಿಸ್ಕೋಬೇಕು. ಎಣ್ಣೆ ಹಾಕ್ಕೊಂಡಿಲ್ಲ ಅಂದರೆ ಹಿಟ್ಟು ಕಲಿಸ್ಕೊಂಡಿದ್ದಾದಮೇಲೆ 10 to 15 ಮಿನಿಟ್ಸು ಹಿಟ್ಟನ್ನ ಮ್ಯಾರಿನೇಟ್ ಮಾಡ್ಕೋಬೇಕಾಗುತ್ತೆ. ಹಿಟ್ಟು ಈ ಕನ್ಸಿಸ್ಟೆನ್ಸಿಲಿ ಇದ್ದಾಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಹಿಟ್ಟನ್ನ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಳ್ಳೋದ್ರಿಂದ ಹಿಟ್ಟು ಉಂಡೆ ಇರೋದಿಲ್ಲ. ನಾನು ವಿಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ನೋಡಿ, ಅದೇ ಥರ ನಾವು ಹಿಟ್ಟನ್ನ ಬೀಟ್ ಮಾಡಿಕೊಂಡು ಕಲಿಸ್ಕೋಬೇಕು. ಮಿರ್ಚಿನ ಹಾಕ್ಕೊಳ್ಳೋದಕ್ಕೆ ಹಿಟ್ಟು ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕು. ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ರೂ ಅವ್ರಿಗೂ ಯೂಸ್ ಆಗಲಿ ಅಂತ. ಹಿಟ್ಟನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾಗಿದೆ. ಹಿಟ್ಟನ್ನೆಲ್ಲ ಒಂದು ಸೈಡಿಗೆ ಅಂದ್ಕೋಬೇಕು ಪ್ಲೇಟಲ್ಲಿ. ಇನ್ನೊಂದು ಸೈಡಲ್ಲಿ ನಾವು ಮಿರ್ಚಿನ ನಾವಾಗಲೇ ಸ್ಟಫ್ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಾ ಪೌಡರ್ನ, ಆ ಮಿರ್ಚಿನ ಒಂದೊಂದೇ ಸೈಡಲ್ಲಿ ಇಟ್ಕೋಬೇಕು. ಈ ಥರ ಇಟ್ಕೊಳ್ಳೋದ್ರಿಂದ ನಾವು ಮಿರ್ಚಿ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಅದಕ್ಕೆ ನಾನು ಪ್ಲೇಟಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿದ್ದು. ಮಿರ್ಚಿನ ಹಾಕೋಬೇಕಾದ್ರೆ ಅಷ್ಟೇ ಟಿಪ್ಪಲ್ಲಿ ನಾವು ಮಿರ್ಚಿನ ಇಟ್ಕೊಂಡು ಹಿಟ್ಟೊಳಗಡೆ ಮಿರ್ಚಿನ ಫುಲ್ ಡಿಪ್ ಮಾಡಿಬಿಟ್ಟು ಸೈಡಲ್ಲಿ ನಿಧಾನಕ್ಕೆ ತೆಗೆದು ಎಣ್ಣೆಯಲ್ಲಿ ಬಿಟ್ಕೋಬೇಕು. ಈಗ ಮಿರ್ಚಿ ಹಾಕೊಳ್ಳೋದಕ್ಕೆ ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಣ. ಎಣ್ಣೆ ಕಾದಿದೆಯೋ ಇಲ್ವೋ ಅಂತ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂದರೆ, ಸ್ವಲ್ಪ ಹಿಟ್ಟು ಹಾಕಿದ ತಕ್ಷಣ ಹಿಟ್ಟು ಬಬಲ್ಸ್ ಬರಬೇಕು ಮತ್ತು ಪ್ಯಾನಿಗೆ ಅದು ಸ್ಟಿಕ್ ಆಗಬಾರ್ದು. ಹಾಗಾದರೆ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ. ಆ ಥರ ಇದ್ದಾಗ ನಾವು ಮಿರ್ಚಿನ ಹಾಕ್ಕೋಬೋದು. ಈಗ ನಿಧಾನಕ್ಕೆ ಒಂದೊಂದೇ ಮಿರ್ಚಿನ ತಗೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಎಲ್ಲೆಲ್ಲಿ ಗ್ಯಾಪ್ ಇದೆಯೋ ಅಲ್ಲೆಲ್ಲ ನಾವು ಮಿರ್ಚಿನ ಹಾಕ್ಕೋಬೇಕು. ಮಿರ್ಚಿ ಹಾಕ್ಕೋಬೇಕಾದ್ರೂ ಅಷ್ಟೇ ನಾವು ಕಡಾಯಿ ದೊಡ್ಡದು ಮತ್ತು ಅಗಲ ಇರೋದು ತೊಗೋಬೇಕು. ಆ ಥರ ಕಡಾಯಿ ತಗೊಳ್ಳೋದ್ರಿಂದ ಒಂದೇ ಟ್ರಿಪ್ಪಿಗೆ ನಾವು 6 ರಿಂದ 7 ಮಿರ್ಚಿನ ಹಾಕ್ಕೋಬೋದು. ಮಿರ್ಚಿನ ಹಾಕ್ಕೊಂಡಿದ್ದಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಮಿರ್ಚಿನ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಿರ್ಚಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಆ ಥರ ಮಾಡ್ಕೊಳ್ಳೋದ್ರಿಂದ ಮಿರ್ಚಿ ಬೇಗ ಬ್ರೌನ್ ಕಲರ್ ಬರುತ್ತೆ ಮತ್ತು ಒಳಗಡೆ ಇಟ್ಟಿಟ್ಟು ಹಾಗೆ ಇರುತ್ತೆ, ಚೆನ್ನಾಗಿ ಬೆಂದಿರೋದಿಲ್ಲ. ಮಿರ್ಚಿನ ಹಾಕ್ಕೊಂಡಿದ್ದ ತಕ್ಷಣ ನಾವು ತಿರುಗಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಎಣ್ಣೆಯಲ್ಲಿ ಏನು ಬಬಲ್ಸ್ ಕಾಣಿಸ್ತಾ ಇದೆಯಲ್ಲ, ಆ ಬಬಲ್ಸ್ ಸ್ವಲ್ಪ ಕಮ್ಮಿ ಆಗ್ತಾ ಬರ್ತಿದ್ದಂಗೆ ನಾವು ಮಿರ್ಚಿನ ತಿರುಗಿಸ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈ ಥರ ಜೀರಾ ಪೌಡರ್ ಸ್ಟಫ್ಡ್ ಮಿರ್ಚಿ ಮಾಡ್ಕೊಂಡು ತಿನ್ನೋದ್ರಿಂದ ಎಷ್ಟು ತಿಂದ್ರೂ ಹೆವಿ ಅನಿಸೋದಿಲ್ಲ. 2 ಮಿರ್ಚಿ ತಿನ್ನೋ ಪ್ಲೇಸಲ್ಲಿ 4-5 ಮಿರ್ಚಿ ತಿಂತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಮಿರ್ಚಿ. ಈಗ ಮಿರ್ಚಿಯಲ್ಲಿ ಬಬಲ್ಸ್ ಬರೋದು ಕಮ್ಮಿಯಾಗಿದೆ. ಈಗ ಒಂದೊಂದನ್ನೇ ನಿಧಾನಕ್ಕೆ ನಾವು ಟರ್ನ್ ಮಾಡ್ಕೊಳ್ಳೋಣ.
ನಿಮಗೆ ಮಿರ್ಚಿಯಲ್ಲಿ ಎಲ್ಲಾದರೂ ಹಿಟ್ಟಿಟ್ಟು ಅನ್ನಿಸ್ತಾ ಇದ್ದರೆ ಆ ಸೈಡೆಲ್ಲ ಟರ್ನ್ ಮಾಡಿಕೊಂಡು ಬ್ರೌನ್ ಕಲರ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಯಾರಾದರೂ ಫಸ್ಟ್ ಟೈಮ್ ಮಿರ್ಚಿ ಮಾಡ್ತಾಯಿದ್ರೆ ಮಿರ್ಚಿನ ಹಾಕ್ಕೋಬೇಕಾದ್ರೆ ಮತ್ತು ಟರ್ನ್ ಮಾಡ್ಕೋಬೇಕಾದ್ರೆ ತುಂಬ ನಿಧಾನಕ್ಕೆ ಹುಷಾರಾಗಿ ಮಾಡ್ಕೊಳ್ಳಿ. ಎಣ್ಣೆ ಬಿಸಿ ಇರೋದ್ರಿಂದ ಹುಷಾರಾಗಿ ನಾವು ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. 5 to 12 ಮಿನಿಟ್ಸಲ್ಲೇ ಮಿರ್ಚಿ ರೆಡಿಯಾಗಿಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಮಿರ್ಚಿ ಎಲ್ಲ ಬ್ರೌನ್ ಕಲರಾಗಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಯಾವ ಕಡೆನೂ ಸ್ವಲ್ಪನೂ ಇಟ್ಟಿಲ್ಲ. ಈಗ ಮಿರ್ಚಿನ ಒಂದು ಪ್ಲೇಟಿಗೆ ತೆಕ್ಕೊಳ್ಳೋಣ. ಮಿರ್ಚಿನ ಪ್ಲೇಟಲ್ಲಿ ತೆಕ್ಕೊಂಡಿದ್ದಾದಮೇಲೆ ಆನಿಯನ್ನು, ಕೊತ್ತಂಬರಿನ ಮಿರ್ಚಿ ಒಳಗಡೆ ಯಾವ ಥರ ಸ್ಟಫ್ ಮಾಡಬೇಕು ಅನ್ನೋದನ್ನು ಪ್ರೀವಿಯಸ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಯಾವ ಥರ ಸ್ಟಫ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೆ ಹೋಗಿ ಚೆಕ್ ಮಾಡ್ಬೋದು. ನಾನಿಲ್ಲಿ ಆನಿಯನ್ನು, ಕೊತ್ತಂಬರಿನ ಸ್ಟಫ್ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಬೇಕು ಅಂದರೆ ಸ್ಟಫ್ ಮಾಡ್ಕೋಬೋದು. ಹಾಗೆ ತಿಂದ್ರೂ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಜೀರಾ ಪೌಡರ್ ಸ್ಟಫ್ಡ್ ಮಿರ್ಚಿನ ಯಾವ ಥರ ಮಾಡ್ಕೊಳ್ಳೋದು ಅಂತ. ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಇರುತ್ತೆ. ಮಿಸ್ ಮಾಡದೆ ನೀವು ಒಂದ್ಸಲ ಟ್ರೈ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನಿಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬೇಗ ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.